ಸರ್ ಈಗ ಈ ಬಾರಿ ಅನಂತ್ ಕುಮಾರ್ ಹೆಗಡೆ ಮತ್ತೆ ಪ್ರತಾಪ್ ಸಿಂಹ ಅವರು ಈ ಬಾರಿ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥದ್ದು ಮತ್ತೆ ಅವ್ರು ಪ್ರತಾಪ್ ಸಿಂಹ ಫೇಸ್ಬುಕ್ ಲೈವ್ ಬಂದು ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ನನಗೆ ಚರ್ಚೆ ಆಗಿದೆ, ಆದರೆ ನಾಲ್ಕು ಗೋಡೆಗಳ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನು ನಾವು ಹೇಳೋಕ್ಕಾಗಲ್ಲ. ಸೊ ನಾವು ಎಲ್ಲರೂ ಯಾರ್ಯಾರು ಸಿಟ್ಟಿಂಗ್ MP ಇದ್ದಾರೆ ಅವರೆಲ್ಲರೂ ಕೂಡ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು. ಟಿಕೆಟ್ ಸಿಗುತ್ತೆ ಅಂತ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು. ಉಳಿದಿದ್ದು ಕೇಂದ್ರದ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದು ಫೈನಲ್. ಭರವಸೆ ಅಂತೂ ಇಟ್ಕೊಬೇಕು. ಈಗ ಯಾರನ್ನು ಕೂಡ ವ್ಯತ್ಯಯ ಪಡೋದಾಗಲಿ ಇದಾಗಲಿ ಮಾಡೋ ಅಂಥದ್ದು, ಯಾಕಂದರೆ ಕೊನೆ ಮಿನಿಟ್ವರೆಗೂ ಅವಕಾಶಕ್ಕೆ ಚಾನ್ಸಸ್ ಇದೆ. ನಾಯಕರುಗಳು ಚರ್ಚೆ ಮಾಡಿದ್ದಾರೆ. ಇಲ್ಲ, ನನಗೆ ಗೊತ್ತಿಲ್ಲ. ನಾನಂತೂ ಯದುವೀರವ್ರನ್ನ ಸಂಪರ್ಕ ಮಾಡಿಲ್ಲ. ನಾನು ಯದುವೀರವ್ರನ್ನ ಸಂಪರ್ಕ ಮಾಡಿಲ್ಲ, ಫೋನಲ್ಲೂ ಕೂಡ ಮಾತಾಡಿಲ್ಲ. ಬೇರೆ ನಾಯಕರು ಯಾರಾದರೂ ಮಾಡಿದ್ದಾರೆ? ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸರ್ ಈಗ ಈ ಬಾರಿ ಅನಂತ್ ಕುಮಾರ್ ಹೆಗಡೆ ಮತ್ತೆ ಪ್ರತಾಪ್ ಸಿಂಹ ಅವರು ಈ ಬಾರಿ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥದ್ದು ಮತ್ತೆ ಅವ್ರು ಪ್ರತಾಪ್ ಸಿಂಹ ಫೇಸ್ಬುಕ್ ಲೈವ್ ಬಂದು ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ನನಗೆ ಚರ್ಚೆ ಆಗಿದೆ, ಆದರೆ ನಾಲ್ಕು ಗೋಡೆಗಳ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನು ನಾವು ಹೇಳೋಕ್ಕಾಗಲ್ಲ. ಸೊ ನಾವು ಎಲ್ಲರೂ ಯಾರ್ಯಾರು ಸಿಟ್ಟಿಂಗ್ MP ಇದ್ದಾರೆ ಅವರೆಲ್ಲರೂ ಕೂಡ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು. ಟಿಕೆಟ್ ಸಿಗುತ್ತೆ ಅಂತ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು. ಉಳಿದಿದ್ದು ಕೇಂದ್ರದ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದು ಫೈನಲ್. ಭರವಸೆ ಅಂತೂ ಇಟ್ಕೊಬೇಕು. ಈಗ ಯಾರನ್ನು ಕೂಡ ವ್ಯತ್ಯಯ ಪಡೋದಾಗಲಿ ಇದಾಗಲಿ ಮಾಡೋ ಅಂಥದ್ದು, ಯಾಕಂದರೆ ಕೊನೆ ಮಿನಿಟ್ವರೆಗೂ ಅವಕಾಶಕ್ಕೆ ಚಾನ್ಸಸ್ ಇದೆ. ನಾಯಕರುಗಳು ಚರ್ಚೆ ಮಾಡಿದ್ದಾರೆ. ಇಲ್ಲ, ನನಗೆ ಗೊತ್ತಿಲ್ಲ. ನಾನಂತೂ ಯದುವೀರವ್ರನ್ನ ಸಂಪರ್ಕ ಮಾಡಿಲ್ಲ. ನಾನು ಯದುವೀರವ್ರನ್ನ ಸಂಪರ್ಕ ಮಾಡಿಲ್ಲ, ಫೋನಲ್ಲೂ ಕೂಡ ಮಾತಾಡಿಲ್ಲ. ಬೇರೆ ನಾಯಕರು ಯಾರಾದರೂ ಮಾಡಿದ್ದಾರೆ? ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ.